ಹಲೋ ಫ್ರೆಂಡ್ಸ್, ನೀವ್ ನೋಡ್ತಾ ಇದ್ದೀರಾ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನೆಲ್. ನಾನು ರಶ್ಮಿ. ಮೋದಿ ಅವರ ಮನ್ ಕಿ ಬಾತ್ ಬಗ್ಗೆ ಯಾರಿಗ್ ಗೊತ್ತಿಲ್ಲ. ಇನ್ನು ಮನ್ ಕಿ ಬಾತ್ ನಲ್ಲಿ ಮೋದಿ ಹೊಗಳಿದ ಆ ಬಾಲಕಿ ಯಾರು? ಪ್ರತಿ ಬಾರಿ ಒಂದಲ್ಲ ಒಂದು ವಿಷಯಕ್ಕಾಗಿ ಚರ್ಚೆಯಾಗುವ ಪ್ರಧಾನಿ ಅವರ ಮನ್ ಕಿ ಬಾತ್ ಈ ಬಾರಿ ಸುದ್ದಿಯಾಗಿದ್ದು, ಒಬ್ಬ 16 ವರ್ಷದ ಬಾಲಕಿಯ ವಿಷಯವನ್ನ ಮೋದಿ ಪ್ರಸ್ತಾಪಿಸಿದ ಕಾರಣಕ್ಕಾಗಿ. ಪ್ರಧಾನಿ ನರೇಂದ್ರ ಮೋದಿ ಮಾರ್ಚ್ 26ರಂದು ಭಾನುವಾರ ತಮ್ಮ 30th ಎಡಿಷನ್ ನ ಮನ್ ಕಿ ಬಾತ್ ಕಾರ್ಯಕ್ರಮವನ್ನ ನಡೆಸಿಕೊಟ್ರು. ಅದರಲ್ಲಿ ಒಬ್ಬ ಹುಡುಗಿಯ ವಿಷಯವನ್ನ ಪ್ರಸ್ತಾಪಿಸ್ತಾರೆ. ಆ ಹುಡುಗಿ ಯಾರು, ಮೋದಿ ಅವರು ಆ ಹುಡುಗಿ ಬಗ್ಗೆ ಮಾತಾಡಿದಕ್ಕೆ ಕಾರಣ ಆದ್ರೂ ಏನು ಅನ್ನೋದನ್ನ ನಾನ್ ನಿಮ್ಗೆ ಹೇಳ್ತಾ ಇದ್ದೀನಿ, ಕೇಳಿಸ್ಕೊಳ್ಳಿ. ಡೆಹ್ರಾಡೂನ್ ನ ಅಜಪುರ ಎಂಬ ಹಳ್ಳಿಯ ಗಾಯತ್ರಿ ಸಿಂಗ್ ಅವರಿಗೆ ಸುತ್ತಲ ಹಲವು ಊರಿಗೆ ನೀರು ನೀಡುತ್ತಿದ್ದ ರಿಸ್ಬಾನಾ ಎಂಬ ನದಿ ಇದೀಗ ತ್ಯಾಜ್ಯ ವಿಲೇವಾರಿ ಕೇಂದ್ರದಂತಾಗಿರುವ ಬಗ್ಗೆ ಬೇಸರವಾಗಿತ್ತು. ಈ ಬಗ್ಗೆ ಅಲ್ಲಿನ ಸರ್ಕಾರ ಯಾವುದೇ ಕ್ರಮ ಕೈಗೊಳ್ತಾ ಇಲ್ಲ ಅಂತ ಕೋಪನೂ ಇತ್ತು. ಆದ್ರೆ ಇದಕ್ಕೆಲ್ಲ ಪರಿಹಾರ ಏನು ಅನ್ನೋದು ಗೊತ್ತಾಗ್ತಾ ಇರಲಿಲ್ಲ. ತನ್ನೂರಿನ ಸಮಸ್ಯೆಯನ್ನ ಪ್ರಧಾನಿ ಮೋದಿ ಅವರಿಗೆ ತಿಳಿಸಿದ್ರೆ ಏನಾದ್ರೂ ಪ್ರಯೋಜನವಾಗಬಹುದು ಅಂತ ಅನ್ಸಿದ್ರು ಅದನ್ನ ಹೇಗೆ ಮಾಡ್ಬೇಕು, ಮೋದಿ ಅವ್ರನ್ನ ಹೇಗೆ ಸಂಪರ್ಕಿಸಬೇಕು ಅನ್ನೋದು ಗೊತ್ತಿರಲಿಲ್ಲ. ಆಗ ನೆನ್ಪಾಗಿದ್ದು ಮನ್ ಕಿ ಬಾತ್ ಕಾರ್ಯಕ್ರಮ. ಪ್ರಧಾನಿ ಅವರ ಮನ್ ಕಿ ಬಾತ್ ಕಾರ್ಯಕ್ರಮದ ಬಗ್ಗೆ ತಿಳಿದಿದ್ದ ಗಾಯತ್ರಿ ತಮ್ಮೂರಿನ ದೂರದರ್ಶನ ಕಚೇರಿಗೆ ನೆರವಾಗಿ ಹೋಗಿ ತನ್ನ ಅಳಲನ್ನ ತೋಡ್ಕೊಂಡು ತನ್ನ ಮನವಿಯನ್ನ ಪ್ರಧಾನಿಯವರಿಗೆ ತಿಳಿಸಬೇಕು ಅಂತ ಕೇಳ್ಕೊಂಡಿದ್ದಾಳೆ. ದೂರದರ್ಶನ ಕೂಡ ಅದಕ್ಕೆ ಒಪ್ಪಿಗೆ ನೀಡಿದೆ. ಆಕೆ ಮಾತಾಡಿದ ಆಡಿಯೋ ಕ್ಲಿಪ್ ಅನ್ನ ಮೋದಿ ಅವರು ತಾವಷ್ಟೇ ಅಲ್ಲದೆ ಇಡೀ ಭಾರತನೂ ಕೇಳುವಂತೆ ಮಾಡಿದ್ದಾರೆ. ಜೀವಜಲವನ್ನ ಕಸದ ತೊಟ್ಟಿಯನ್ನಾಗಿ ಮಾಡುತ್ತಿರುವ ಜನರ ಕುರಿತು ಈ ಬಗ್ಗೆ ಯಾವುದೇ ಕ್ರಮ ಕೈಗೊಳ್ಳದ ಸರ್ಕಾರದ ಕುರಿತು ಆಕ್ರೋಶ ವ್ಯಕ್ತಪಡಿಸಿರುವ ಗಾಯತ್ರಿಯವರ ಧೈರ್ಯವನ್ನ, ದೇಶದ ಬಗೆಗಿನ ಕಾಳಜಿಯನ್ನ ಮೋದಿ ಮೆಚ್ಚಿಕೊಂಡಿದ್ದಾರೆ. ತಮ್ಮ ಸ್ವಚ್ಛ ಭಾರತ ಅಭಿಯಾನಕ್ಕೆ ಗಾಯತ್ರಿಯವರ ಮಾತುಗಳು ಪ್ರೇರಣಾದಾಯಕವಾಗಿದೆ. ಗಾಯತ್ರಿಯವರಂತೆ ಎಲ್ಲಾ ನಾಗರಿಕರು ತಾವು ವಾಸಿಸುವ ಪರಿಸರದ ಸ್ವಚ್ಛತೆಯನ್ನ ಕಾಪಾಡಿಕೊಳ್ಳುವ ಜವಾಬ್ದಾರಿ ಮತ್ತು ಕಾಳಜಿ ಮೂಡಿದ್ದೇ ಆದಲ್ಲಿ ಸ್ವಚ್ಛ ಭಾರತದ ಪರಿಕಲ್ಪನೆ ವಾಸ್ತವಕ್ಕೆ ಬರುತ್ತದೆ ಅಂತ ಮೋದಿ ಈ ಸಂದರ್ಭದಲ್ಲಿ ತಿಳಿಸಿದ್ದಾರೆ. ನಿಜಕ್ಕೂ ಗಾಯತ್ರಿ ಅವರ ಧೈರ್ಯವನ್ನ ಮೆಚ್ಚಲೇಬೇಕು. ಹೇಗೋ ಒಂದು ಮೋದಿ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ತನ್ನೂರಿನ ಸಮಸ್ಯೆಯನ್ನ ಮೋದಿ ಅವ್ರಿಗೆ ರೀಚ್ ಮಾಡಿಸಿ ಪರಿಹಾರ ಕೊಡಿಸಿ ಅಂತ ಕೇಳ್ಕೊಂಡಿದ್ದಾಳೆ. ಹೀಗೆ ನಿಮ್ಮಲ್ಲಿ ಎಷ್ಟು ಜನ ಏನೆಲ್ಲ ಪ್ರಾಬ್ಲಮ್ಸ್ ಅನ್ನ ಫೇಸ್ ಮಾಡ್ತಾ ಇದ್ದೀರಾ, ಖಂಡಿತ ಇದನ್ನ ಪ್ರಧಾನಿ ಅವರಿಗೆ ರೀಚ್ ಮಾಡ್ಸಕ್ಕೆ ಟ್ರೈ ಮಾಡಿ. ಏನೇ ಪ್ರಾಬ್ಲಮ್ಸ್ ಇದ್ರು ಆದಷ್ಟು ಬೇಗ ಸಾಲ್ವ್ ಆಗತ್ತೆ ಅಂತ ಹೇಳ್ತಾ, ಇನ್ನಷ್ಟು ಸುದ್ದಿಗಳಿಗೆ ನೀವು ಸಬ್ಸ್ಕ್ರೈಬ್ ಮಾಡಿ ನಮ್ಮ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನೆಲ್. ಹಾಗೆ ಈ ನಮ್ಮ ವಿಡಿಯೋನ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ.